ನಮಸ್ಕಾರ. SCN TV ನ್ಯೂಸ್ಗೆ ಸ್ವಾಗತ. ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಭಕ್ತಿ, ಸಂಭ್ರಮ ಮತ್ತು ಸಡಗರದ ವಾತಾವರಣ ಮನೆ ಮಾಡಿತ್ತು. ಬೆಳಗಿನ ಜಾವ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಗೌರಿ ಗಣೇಶ ಪೂಜೆ ಹಾಗೂ ವಿಶೇಷ ಹೋಮ ಹವನಗಳು ವಿಧಿವತ್ತಾಗಿ ನೆರವೇರಿದವು. ಬಳಿಕ ಪ್ರಥಮ ಬಾರಿಗೆ ದೇವಸ್ಥಾನದಿಂದ ಗ್ರಾಮ ದೇವತೆಯ ಭವ್ಯ ಮೆರವಣಿಗೆ ಆರಂಭವಾಗಿದ್ದು, ಭಕ್ತರ ಅಪಾರ ಜನಸ್ತೋಮದ ನಡುವೆ ಝೇಂಕಾರಗಳು ಮೊಳಗಿದವು. ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಸಾಂಪ್ರದಾಯಿಕ ವಾದ್ಯಮೇಳ ಹಾಗೂ ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು ಮೆರವಣಿಗೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದವು. ದೇವಿಯ ನಾಮಸ್ಮರಣೆಯೊಂದಿಗೆ ಸಾವಿರಾರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಭಾವ ಮೆರೆದರು. ಜಾತಿ ಭೇದ, ಮತ, ಪಂಥಗಳ ಭಾವನೆಗಳನ್ನು ಮೀರಿ ಎಲ್ಲ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಒಂದಾಗಿ ದೇವಿಯ ಜಾತ್ರೆಯಲ್ಲಿ ಭಾಗವಹಿಸಿ ಸಾಮರಸ್ಯದ ಸಂದೇಶ ಸಾರಿದರು. ಮೆರವಣಿಗೆಯ ಸಾಗಿದ ಮಾರ್ಗದುದ್ದಕ್ಕೂ ಭಕ್ತರು ತೆಂಗಿನಕಾಯಿ, ಕರ್ಪೂರ, ನೈವೇದ್ಯ ಅರ್ಪಿಸಿ ದೇವಿಯ ಆಶೀರ್ವಾದ ಪಡೆದರು. ಅಲ್ಲದೆ ಹಲವಾರು ಸೇವಾಭಾವಿ ಸಂಘಟನೆಗಳು ಹಾಗೂ ಭಕ್ತರು ಪ್ರಸಾದ, ತಂಪು ಪಾನೀಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಭಕ್ತರಿಗೆ ಸೇವೆ ಸಲ್ಲಿಸಿದರು. ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಳಿಕೋಟೆಯ ಪೊಲೀಸ್ ಠಾಣೆಯ PSI ಜ್ಯೋತಿ ಕೋತ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬೆಳಗ್ಗೆ ಸುಮಾರು 10 ಗಂಟೆಗೆ ಆರಂಭವಾದ ದೇವಿಯ ಭವ್ಯ ಮೆರವಣಿಗೆ ಸಂಜೆಯ ವೇಳೆಗೆ ರಾಜವಾಡಿಯಲ್ಲಿರುವ ಪಾದಗಟ್ಟಿಗೆ ತಲುಪಿತು. ಈ ವೇಳೆ ಭಕ್ತರಿಂದ ಮೊಳಗಿದ ಝೇಂಕಾರ ಮತ್ತು ದೇವಿಯ ನಾಮಸ್ಮರಣೆಗಳು ಮುಗಿಲು ಮುಟ್ಟಿದ್ದವು. ಇದು SCN TV ನ್ಯೂಸ್ ವಿಶೇಷ ವರದಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಇದು ಹಾಕೊಡ ಮಾತಾಡ